ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನಾನು ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹೆಚ್ಕೊಂಡೆ. ಜೊತೆಗೆ ಹಸಿ ಬಟಾಣಿ ಕೂಡ ತಗೊಂಡು ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಸ್ವಲ್ಪ ತುಪ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕೋಕ್ಕೆ ತರಕಾರಿ ಎಲ್ಲ ಹಾಕಿದೆ. ಅಲ್ಲಿವರೆಗೆ ಒಗ್ಗರಣೆ ಆಗೋವರೆಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ನಾನು ಈ ಹಿಂದೆ ಆದರೆ ಹಿಂದಿ ವಿಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ. ನನಗೆ 196 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಮತ್ತು ಫೇಸ್ಬುಕ್ಕಲ್ಲೂ ಫ್ರೆಂಡ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲೂ ಇದ್ದಾರೆ ಫಾಲೋವರ್ಸು ಅಂತ. ಜೊತೆಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಕಾಂಟ್ಯಾಕ್ಟ್ಸು 1000 ಜನದಷ್ಟೇ ಇದ್ದಾರೆ ಅಂತ. ಬಟ್ ನಾನು ವೀಡಿಯೋಸು ಅಪ್ಲೋಡ್ ಮಾಡ್ತಾ ಜಾಸ್ತಿ ವೀಡಿಯೋಸ್ ಹಾಕ್ತಾ ವ್ಯೂಸು ಕಡಿಮೆ ಆಗ್ತಿದೆ. ಒಂದು ದಿನಕ್ಕೆ 30 ವ್ಯೂಸ್ ಬರುತ್ತೆ ಅಂದರೆ ನಂಬಕ್ಕೆ ಅಸಾಧ್ಯ ಅಂತ ಹೇಳಿದ್ದೆ. ಆ ವೀಡಿಯೋಸ್ನ ಕ್ಲಿಪ್ಪಿಂಗ್ನ ನಾನು ಈ ವಿಡಿಯೋದ ಥಂಬ್ನೇಲಲ್ಲಿ ಹಾಕ್ತಾಯಿದ್ದೀನಿ, ಒಂದ್ಸಲ ನೋಡಿ. ಮತ್ತು ನಾವು ಈ ಮನೆಗೆ ಅಂದರೆ ನಮ್ಮ ಸ್ವಂತ ಮನೆಗೆ ಅಕ್ಟೋಬರ್ನಲ್ಲಿ ನಾವು ಬಂದ್ವಿ. ಇಲ್ಲಿ ನಾವು ಬಂದಾಗ ಏರ್ಟೆಲ್ ವೈಫೈ ಹಾಕಿಸ್ಕೊಂಡಿದ್ದೀವಿ. ಆದರೆ ಅದು ಅಷ್ಟೇ ಮಧ್ಯ ಕೈ ಕೊಡ್ತಾನೇ ಇರುತ್ತೆ, ಇದ್ದಿದ್ದಂಗೆ ತಿರ್ಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ವೀಡಿಯೋಸ್ ಮಾಡುವಾಗಲೂ ಅಷ್ಟೇ ಒಂದಲ್ಲ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಮ್ಮದು CCTV ಕ್ಯಾಮ್ರಾ ಇದೆಯಲ್ಲ, ಅದಂತೂ ತಿಂಗಳಲ್ಲಿ ಒಂದು 5-6 ಸಲನೇ ಕೈ ಕೊಡುತ್ತೆ. ಈಗ ನಮ್ಮ ಮನೆಗೆ ಯಾರಾದರೂ ಒಬ್ಬರು ಅನ್ನೋನ್ ಪರ್ಸನ್ನೇ ಬರ್ತಾರೆ ಅಂತ ಹೇಳ್ಕೊಳ್ಳಿ, ಅದೇ ಟೈಮಲ್ಲಿ ಕ್ಯಾಮ್ರಾ ಏನಾಗೋಗುತ್ತೆ, ಬ್ಲರ್ ಆಗೋಗುತ್ತೆ. ನಾವು ಅವ್ರಿಗೆ ಕೇಳಿದ್ರೆ ಏನು ಹೇಳ್ತಾರೆ, ವೈರಿಂಗ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ನಮಗೆ ಫಸ್ಟ್ ಅವ್ರು ಏನೂ ಇನ್ಫಾರ್ಮೇ ಮಾಡಿರಲಿಲ್ಲ. ಮತ್ತು ಬಂದಾಗಿಂದ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ ಅಂದ್ಕೊಳ್ಳಿ. ಒಂದು ಕಡೆ ನಮ್ಮದು ವೈರ್ಪೂಲ್ ವಾಷಿಂಗ್ ಮಿಷಿನು ಅಷ್ಟೇ ಸರಿಯಾಗಿ ವರ್ಕ್ ಆಗೋಲ್ಲ. ಹೊಸದೇ ವಾಷಿಂಗ್ ಮಿಷಿನು, ತುಂಬ ಹಳೇದೇನೂ ಅಲ್ಲ. ಅದೇನಾಗುತ್ತೆ ಅಂತಂದರೆ 55 ಮಿನಿಟ್ಸು ಅಂತ ಹಾಕಿದ್ರೂ ಜಂಪ್ ಆಗಿ ಹೋಗುತ್ತೆ, ಸರಿಯಾಗಿ ವಾಶ್ ಮಾಡಲ್ಲ. ನಾನು ಬ್ರಷ್ ಮಾಡಿ ಮಿಷನ್ಗೆ ಹಾಕಬೇಕು. ನಾವು ವೈರ್ಪೂಲ್ಗೆ ಅಂತಂದ್ಬಿಟ್ಟು ನನ್ನ ಮಗ ಕಸ್ಟಮರ್ ಕೇರ್ಗೆ ಅಂತಂದ್ಬಿಟ್ಟು ಇದು ಬುಕ್ ಮಾಡಿದ್ದ. ಅಲ್ಲಿಂದ ಒಬ್ಬ ವ್ಯಕ್ತಿ ಬಂದ, ಕಿರಣ್ ಅನ್ನೋನು. ಅವನೇನು ಹೇಳ್ದ, ಮದರ್ ಬೋರ್ಡ್ ಹೊಟ್ಟೋಗ್ಬಿಟ್ಟಿದೆ ಮೇಡಮ್, ನಿಮ್ಮ ಕರೆಂಟ್ ವೈರಿಂಗ್ ಸರಿಗೆ ಮಾಡಿಲ್ಲ ಅಂತ ಹೇಳ್ದ. ಓಕೆ, ಏನೋ ಬೇನ್ ಮಾಡಬೇಕಪ್ಪ, ಹೊಸದು ಎಷ್ಟಾಗುತ್ತೆ ಅಂದ್ವಿ. ಅದೂ 7100 ರೂಪಾಯಿ ತೊಗೊಂಡು ಹೊಸದೇ ಹಾಕ್ಸಿದ್ವಿ. ಬಟ್ ಏನೂ ಪ್ರಯೋಜನ ಇಲ್ಲ, ಅದು ಹಾಗೇ ಇದೆ. ನಾವು ಯಾರಿಗೆ ಅಂತ ಹೇಳೋಣ ಹೇಳಿ. ಜೊತೆಗೆ ಕರೆಂಟು ಅಷ್ಟೇ ಲೆಕ್ಕ ಇಲ್ಲದಷ್ಟು ಸಲ ಹೋಗುತ್ತೆ. UPS ಅಷ್ಟೇ ಮಧ್ಯ ಕೆಟ್ಟೋಗುತ್ತೆ ಅಂದರೆ ಅದು ಏನು ಎಲ್ಲ ಹೊಸದೇನೆ, ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಈ ಮನೆಗೆ ಬಂದ ಮೇಲೇ ಪ್ರಾಬ್ಲಮ್ಮು. ಬೆಳಗಾನ ಸೆಕೆಗೆ ಅಷ್ಟು ಕಷ್ಟಪಟ್ಟಿದ್ದೀವಿ. ಇದ್ರ ಜೊತೆಗೆ ಫ್ರಿಜ್ಜು ಅಷ್ಟೇ, ನಾವು ಏನೇ ತರಕಾರಿಗಳು ಇಟ್ಬಿಡ್ಲಿ ಈ ಸಮ್ಮರಲ್ಲಿ ಐಸ್ ಆಗೋಗುತ್ತೆ. ನಾವು ಏನು ಒಂದು ಪ್ರಾಬ್ಲಮ್ ಆದರೆ ಹೇಳ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ ಆದರೆ ಯಾರಿಗೆ ಹೇಳೋಕ್ಕಾಗುತ್ತೆ ಹೇಳಿ. ಈಗ ಎಲೆಕ್ಟ್ರಿಷಿಯನ್ನ ಕೇಳಿದ್ರೆ ಅವನು ಏನು ಹೇಳ್ತಾನೆ ಅಂದರೆ, ನಿಮ್ಮ ಮನೆಗೆ ವೈರಿಂಗೇ ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾನೆ. ಬಟ್ ನಮ್ಮ ಮನೆಗೆ ವೈರಿಂಗ್ ಮಾಡಿರೋನನ್ನು ಕೇಳಿದ್ರೆ, ಇಲ್ಲ ನಾನೆಲ್ಲ ಚೆನ್ನಾಗಿರೋದನ್ನೇ ಮಾಡಿದ್ದೀನಿ ಅಂತ ಹೇಳ್ತಾನೆ. ಯಾರನ್ನು ನಂಬಬೇಕು ಬಿಡಬೇಕು ಅಂತ ಗೊತ್ತಿಲ್ಲ. ಇದೆಲ್ಲ ದೇವ್ರು ಕೂತ್ಕೊಂಡು ನೋಡ್ತಾ ಇರ್ತಾನೆ ಅಂತ ಅಂದ್ಕೊಳ್ತೀನಿ. ನೋಡೋಣ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೋ ಇಲ್ವೋ ಅಂತ. ಅದನ್ನು ನಿಮ್ಮ ಹತ್ರ ನೆಕ್ಸ್ಟು ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ.
ಅದು ಏನೋ ನನಗೆ ನಿಮ್ಮ ಜೊತೆಗೆ ಈ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಇಲ್ಲಿಗೆ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ವ್ಲಾಗು ಎಂಡ್ ಆಗ್ತಾ ಇದೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.